ಧನುಸ್ಸು ರಾಶಿ, ಖರೀದಿಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತೀರಿ, ಜೊತೆಗೆ ಮೋಸ ಹೋಗ್ತೀರಿ. ಯಾವುದೋ ಒಂದು ಪದಾರ್ಥವನ್ನು ಕೊಂಡುಕೊಳ್ಬೇಕು ಅಂತ ನಿಮಗೆ ತುಂಬ ಆಸೆ ಆಗುತ್ತೆ, ಅದರಂತೆ ಮುಂದುವರಿತೀರಿ, ಮೋಸವನ್ನು ನಷ್ಟವನ್ನು ಹೊಂದುತ್ತೀರಿ ಅಂತಕ್ಕಂಥದ್ದು. ಸಾಲ ಅನ್ನುವಂಥದ್ದು ಬೇಡವೇ ಬೇಡ, ಅದು ಕುಟುಂಬದ ಜಗಳಕ್ಕೆ, ಕುಟುಂಬದಲ್ಲಿ ಅಶಾಂತಿಯನ್ನು ಹುಟ್ಟಾಕಲಿಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಮನೆಯವರ ಮಾತನ್ನು ಕೇಳುವಂಥದ್ದು ಒಳ್ಳೆಯದಾಗಿರುತ್ತೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು, ತಾತ್ಸಾರ ಮಾಡುವಂಥದ್ದು ಬೇಡ. ವೈದ್ಯರ ಸಲಹೆ, ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ, ಇದರ ಅಗತ್ಯತೆ ಇರುತ್ತೆ, ಅದನ್ನು ಹಾಗೇ ಮುಂದುವರಿಸಿಕೊಂಡು ಹೋಗುವಂಥದ್ದು ಒಳ್ಳೆಯದು. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ, ಓದನ್ನು ಬಿಟ್ಟು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನೀವು ಆಸಕ್ತರಾಗಿದ್ದರೆ ಆದಷ್ಟು ಅದನ್ನೆಲ್ಲ ದೂರ ಮಾಡಿ ಓದಿನ ಕಡೆಗೆ ಗಮನವನ್ನು ಹರಿಸಬೇಕಾಗತ್ತೆ. ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿರಬೇಕಾಗತ್ತೆ. ವಾಹನ ಚಾಲನೆಯಲ್ಲಿ ಏನೋ ತೊಂದರೆಯ ಸೂಚನೆಗಳಿವೆ. ತಮ್ಮ ಪ್ರಯಾಣ ಜೊತೆ ಯಾರು ಇನ್ನೊಬ್ಬರು ಪ್ರಯಾಣವನ್ನು ಮಾಡ್ತಾ ಇರ್ತಾರೆ, ಅಥವಾ ನಿಮ್ಮ ಜೊತೆಯಲ್ಲಿ ಬೇರೆಯವರು ಪ್ರಯಾಣಿಸುವಂಥವ್ರು ಇರ್ತಾರೆ, ಅವರಿಂದ ಕೂಡ ನಿಮಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಕೆಲಸಕ್ಕೆ ನೀವೊಬ್ಬರು ಹೋದರೆ ಸಾಕು ಅಂತ ಇದ್ದರೆ ಬೇರೆ ಯಾರನ್ನೂ ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಬೇಡವೇ ಬೇಡ. ಅಗ್ನೇಶ್ವರಿಯ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಮಕರ ರಾಶಿ, ಈ ದಿವಸದ ಗ್ರಹಗತಿಯ ದೃಷ್ಟಿಯಲ್ಲಿ ನೋಡ್ತಾ ಹೋದಾಗ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿ ಅಂದುಕೊಳ್ಬೇಕು. ಯಾಕೆ ಅಂತಂದರೆ, ಯಾವಾಗ ನಾವು ಅಂದುಕೊಂಡಿದ್ದೆಲ್ಲ ಆಗತ್ತೆ, ಯಾವಾಗ ನಮಗೆ ಬರೀ ಒಳ್ಳೆಯದೇ ಆಗುತ್ತೆ, ಆಗ ದಿವಸ ಚೆನ್ನಾಗಿದೆ ಅನ್ನುವಂಥದ್ದು ಅನುಭವಕ್ಕೆ ಬರುತ್ತೆ. ಏನಾದರೂ ಅಡ್ಡಿ ಆತಂಕಗಳು ಅಡಚಣೆಗಳು ಬಂದಾಗ ದಿವಸ ಚೆನ್ನಾಗಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಜನಿಸಿದಂತಹ ಮಕ್ಕಳಿಗೆ ಗಂಟಲಿನ ಸಮಸ್ಯೆ ಅಥವಾ ಮಾತಿಗೆ ಸಮಸ್ಯೆ ಆಗುವಂಥದ್ದು ಈ ದಿವಸದಲ್ಲಿ ಕಾಣುತ್ತೆ. ಪೋಷಕರ ನಡುವೆ ಮಾತು ಬೆಳೀತಕ್ಕಂಥದ್ದಿದೆ. ನಿಮಗಿಂತ ದೊಡ್ಡವರ ಜೊತೆಯಲ್ಲಿ ವಾದವನ್ನು ಮಾಡ್ತೀರಿ, ಅದು ಸರ್ವಥೇಪಿ ಒಳ್ಳೆಯದಲ್ಲ. ಯಾವ ವಿಷಯಕ್ಕೆ ವಾದವನ್ನು ಮಾಡಬೇಕು ಅದಕ್ಕೆ ಮಾತ್ರ ಮಾಡಬೇಕು. ಸಾಂಸಾರಿಕವಾಗಿ ಸ್ಥಾನಮಾನಕ್ಕನುಗುಣವಾಗಿ ನಡ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ತಾಯಿಯ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಏನೋ ಒತ್ತಡ, ಆತಂಕ ನಿಮ್ಮನ್ನು ಆ ವಿಷಯದಲ್ಲಿ ತುಂಬ ಕಾಡುವಂಥದ್ದಿದೆ. ಮಾನಸಿಕವಾಗಿ, ಆರ್ಥಿಕವಾಗಿ ಯಾವ ಹೊಡೆತ ಬೀಳುತ್ತೆ ಅದನ್ನು ತಡ್ಕೊಳ್ಳುವ ಹಾಗಿರಬೇಕು. ಅಂತಹ ಪರಿಸ್ಥಿತಿಯನ್ನು ಈ ದಿವಸ ನೀವು ನೋಡಬೇಕಾಗತ್ತೆ. ದಿನಸಿ ವ್ಯಾಪಾರಿಗಳಿಗೆ ಶುಭದಾಯಕವಾದಂತಹ ದಿವಸ. ಲಾಭವನ್ನು ಗಳಿಸಲಿಕ್ಕೆ ಮತ್ತು ನಿಮ್ಮ ವ್ಯವಹಾರಾದಿಗಳನ್ನು ಉತ್ತಮಪಡಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಸಪ್ತ ಋಷಿಗಳನ್ನು ಪ್ರಾರ್ಥನೆ ಮಾಡಿ ಅವರ ಧ್ಯಾನವನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ನಿವೃತ್ತ ನೌಕರರು ತಮ್ಮ ಸ್ಥಳವನ್ನು ಬದಲಾವಣೆ ಮಾಡ್ಬೋದು, ಅಥವಾ ಊರನ್ನು ಬದಲಾಯಿಸ್ಬೋದು, ಮನೆಯನ್ನು ಬದಲಾಯಿಸ್ಬೋದು. ಹೀಗೆಲ್ಲ ಅವಕಾಶಗಳು ಹೆಚ್ಚಿನದಾಗಿ ಕಾಣ್ತಾ ಇದೆ. ನಕಾರಾತ್ಮಕವಾದಂತಹ ಚಿಂತೆ ಇರತಕ್ಕಂತಹ ಮಕ್ಕಳ ವಿಷಯದಲ್ಲಿ ದೂರ ಉಳ್ಕೊಂಬಿಡಿ. ಯಾಕೆ ಅಂತಂದರೆ, ತಂದೆ ತಾಯಿಯ ಬಗ್ಗೆ, ಪೋಷಕರ ಬಗ್ಗೆ ಉತ್ತಮವಾದಂತಹ ಗೌರವ, ಪ್ರೀತಿ, ಅಭಿಮಾನ, ವಿಶ್ವಾಸಗಳಿಲ್ಲ ಅಂತಾದರೆ ಅಂತಹ ಮಕ್ಕಳಿಂದ ಏನನ್ನಾದರೂ ನಿರೀಕ್ಷೆ ಮಾಡ್ತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ದೊಡ್ಡದಾದಂತಹ ನೋವಿಗೆ ಕಾರಣವಾಗುತ್ತೆ. ಮಕ್ಕಳಿಗೆ ತಮ್ಮ ಕೆಲಸವೇ ಹೆಚ್ಚಾಗ್ಬೋದು. ಪೋಷಕರ ಬಗ್ಗೆ, ಅವರ ಯೋಗಕ್ಷೇಮದ ಬಗ್ಗೆ ಕೇಳುವಷ್ಟು ಯಾವ ತಾಳ್ಮೆಯೂ ಇರುವುದಿಲ್ಲ. ಇದರಿಂದ ನೀವು ಕೋಪಗೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗತ್ತೆ. ಹಣದ ಮೇಲೆ ಈ ದಿವಸ ನಿಮಗೆ ಒಂದು ರೀತಿಯ ವ್ಯಾಮೋಹ, ಜೊತೆಗೆ ಅದರ ಬೆಲೆ ನಿಜವಾಗಿ ಗೊತ್ತಾಗ್ತಕ್ಕಂಥದ್ದು. ಹಣ ಇಲ್ಲದೆ ಇದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ತಿಳಿಯುವಂಥದ್ದಾಗತ್ತೆ. ಆಹಾರ, ಸಮಯ ಇದೆಲ್ಲವೂ ಕೂಡ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಸಿಕ್ಕದಲ್ಲೇ ತೊಂದರೆಯಾಗತ್ತೆ. ಸರಿಯಾದಂತಹ ಊಟ ತಿಂಡಿ ಸಿಕ್ಕುವುದಿಲ್ಲ, ನೀವು ಮಾಡುವಂತಹ ಕೆಲಸಕ್ಕೆ ಸಮಯ ಸಿಕ್ಕುವುದಿಲ್ಲ. ಇದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಚಿಕ್ಕ ಮಕ್ಕಳಿಗೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು, ಅದನ್ನು ಗಮನಿಸ್ಕೊಳ್ಳಿ. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ತುಂಬ ತಾಳ್ಮೆಯನ್ನು ಇಟ್ಟುಕೊಳ್ಬೇಕಾದಂತಹ ದಿವಸವಾಗುತ್ತೆ. ಅನಗತ್ಯವಾದಂತಹ ಕೆಲಸಗಳಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ, ಅದು ಬೇಕಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ಕೊಳ್ಳಿ. ಸಮಾಜ ಒಪ್ಪಿಕೊಂಡಿದ್ದಕ್ಕೆ ನೀವು ಒಪ್ಪೋದಿಲ್ಲ. ನಿಮ್ಮ ಒಬ್ಬರ ಅಭಿಪ್ರಾಯವನ್ನು ತಗೊಂಡು ಸಮಾಜ ಎಲ್ಲದಕ್ಕೂ ಒಪ್ಪಬೇಕು ಅಂತಂದರೆ ಅದು ಕಷ್ಟವಾದೀತು. ಅದನ್ನು ಗಮನಿಸಬೇಕು. ಹಣ ಖರ್ಚಾಗಬಾರ್ದು,
ಎಲ್ಲ ಕೆಲಸಗಳು ಆಗಬೇಕು ಅನ್ನುವಂತಹ ಸಿದ್ಧಾಂತ ನಿಮ್ಮದು. ಅಂತಹ ಜಿಪಣತನಕ್ಕೆ ಈ ದಿವಸ ದೊಡ್ಡದಾದಂತಹ ಹಿನ್ನಡೆಯಾಗತ್ತೆ. ಅದನ್ನು ಅನುಭವಿಸ್ಬೇಕಾಗತ್ತೆ. ಕೋಪದಿಂದ ಹೋರಾಟವನ್ನು ಮಾಡಿ ಸೋಲನ್ನು ಅನುಭವಿಸ್ತೀರಿ. ಆರಂಭದಲ್ಲಿ ಎಲ್ಲ ಮಾತುಗಳನ್ನು ಆಡ್ತೀರಿ, ನಾನು ಇದನ್ನು ಗೆದ್ದೇ ಬಿಡ್ತೀನಿ ಅನ್ನುವ ರೀತಿಯಲ್ಲಿ ವರ್ತಿಸ್ತೀರಿ. ಕೊನೆಗೆ ಸೋಲನ್ನು ಒಪ್ಕೊಳ್ತಕ್ಕಂಥದ್ದಾಗತ್ತೆ. ಬೇರೆಯವರ ಬಗ್ಗೆ ನಿಮಗೆ ನಂಬಿಕೆ ಇರುವುದಿಲ್ಲ. ನೀವು ಹೇಳಿದ್ದೇ ಸರಿ, ನಿಮ್ಮನ್ನು ಬೇರೆಯವರು ನಂಬೇಕೆ ಹೊರತು ಬೇರೆಯವರನ್ನ ನೀವು ನಂಬೋ ಸ್ಥಿತಿಯಲ್ಲಿ ಇರುವುದಿಲ್ಲ. ಸಂಪತ್ಪದ ಗೌರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.